ಪ್ಯಾನಲ್ ಸ್ಟಾರ್ಟಿಂಗ್ 2500 ಇಂದ ಇದೆ. ಡೆಂಟ್ ನ ಪುಲ್ ಮಾಡ್ತೀವಿ, ಮತ್ತೆ ಇನ್ನರ್ ಇಂದ ಯಾವ್ದು ಡೋರ್ ಪ್ಯಾಡ್ಸ್ ಎಲ್ಲ ಬಿಚ್ಚಲ್ಲ ನಾವು. ಪ್ರೂಫ್ ತೋರಿಸಿ ಸರ್. 1,55,000 ಕೋಟ್ ಮಾಡ್ತಾ ಇದೀನಿ, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಡೆಂಟ್ ನ ಪುಲ್ ಮಾಡ್ತೀವಿ, ಮತ್ತೆ ಇನ್ನರ್ ಇಂದ ಯಾವ್ದು ಡೋರ್ ಪ್ಯಾಡ್ಸ್ ಎಲ್ಲ ಬಿಚ್ಚಲ್ಲ ನಾವು. ಪ್ರೂಫ್ ತೋರಿಸಿ ಸರ್. 2 lakhs ಕೋಟ್ ಮಾಡ್ತಾ ಇದೀನಿ, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಆನ್ ಟೇಬಲ್ 2,20,000 ಕೋಟ್ ಮಾಡ್ತೀನಿ, ಆನ್ ಟೇಬಲ್ ಸ್ಲೈಟ್ಲಿ ನೆಗೋಷಿಯಬಲ್. 210 ಕೋಟ್ ಮಾಡ್ತಾ ಇದೀನಿ ಸರ್, ರೀಸನಬಲ್ ಪ್ರೈಸ್. ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ ನಿಮಗೆ VBA ಕಾರ್ ಕೇರ್ಗೆ ಬಂದಿದ್ದೀನಿ. ಸೊ ಇಲ್ಲೇನಪ್ಪ ಸ್ಪೆಷಲ್ ಅಂತಂದರೆ ನಿಮಗೆ ಪ್ರೀ ಓನ್ ಕಾರ್ಸ್ ಕೂಡ ನೋಡ್ಬೋದು, ಗಾಡಿ ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ, ಪ್ಲಸ್ ಅದ್ರ ಜೊತೆಗೆ ನಿಮಗೆ ಟಿಂಕರಿಂಗ್ ಆ್ಯಂಡ್ ಪೇಂಟಿಂಗ್ ಕೂಡ ಮಾಡ್ಕೊಡ್ತಾರೆ. ನಿಮ್ಮ ಹತ್ರ ಯಾವುದೇ ಥರ ಕಾರ್ ಇರಲಿ, ಸೊ ಅದನ್ನು ಇವರು ಕ್ಲೀನಾಗಿ ಒಳ್ಳೆ ಕ್ವಾಲಿಟಿ ಆಫ್ ವರ್ಕಲ್ಲಿ ನಿಮಗೆ ಟಿಂಕರಿಂಗ್ ಆ್ಯಂಡ್ ಪೇಂಟಿಂಗ್ ಕೂಡ ಮಾಡ್ಕೊಡ್ತಾರೆ. ಇದ್ರ ಜೊತೆಗೆ ನಿಮಗೆ ಒಳ್ಳೊಳ್ಳೆ ಆಫರ್ಸ್ ಕೂಡ ಇದೆ ನಿಮಗೆ. ಅದನ್ನು ಸರ್ ಹತ್ರ ಕೇಳ್ಕೊಂಡು ತಿಳ್ಕೊಳ್ಳೋಣ. ಸರ್ ಹಾಯ್ ಸರ್, ಮುರಳಿ ಸರ್. ಹಾಯ್ ಸರ್, ಹೇಗಿದ್ದೀರಾ ಸರ್? ಆರಾಮ್ ಸರ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇದೇನು ಸರ್ VBA ಕಾರ್ ಕೇರ್ ಅಂದರೆ? ಸರ್ VBA ಕಾರ್ ಕೇರ್ ಅಂದರೆ ಅಂಡರ್ ಒನ್ ರೂಫ್ ನಿಮಗೆ. ಓಕೆ, ಫಸ್ಟ್ ಸೇಲ್ಸ್ ಕಸ್ಟಮರ್ ವೆಹಿಕಲ್ಸ್. ನಮ್ದು ಸರ್ವಿಸ್ ಇದೆ. ಸರ್ವಿಸ್ ಬಂದಾಗ ಏನಾಗುತ್ತೆ, ಕೆಲವು ಕಸ್ಟಮರ್ಸ್ ಎಕ್ಸ್ಚೇಂಜ್ಗೆ ಶೋರೂಮ್ ಅಲ್ಲಿ ಕೊಡಲ್ಲ, ನಮ್ಮ ಹತ್ರ ಕೊಡ್ತಾರೆ. ಸೊ ಆ ವೆಹಿಕಲ್ಸ್ ಸೇಲ್ಸ್ಗೆ ಇರುತ್ತೆ ನಮ್ಮ ಹತ್ರ. ಮತ್ತೆ ಸರ್ವಿಸ್ ಇರುತ್ತೆ ನಮ್ಮ ಹತ್ರ ಗಾಡಿ ತಗೊಂಡು ನೀವು ಏನೋ ಮೋಸ ಮಾಡ್ಬಿಡ್ತಾರೆ, ಅದು ನಮ್ಮ ಹತ್ರ ಗಾಡಿ ನೀವು ತಗೊಳ್ಳಿ, ಬಂದು ನಿಮ್ಮ ಮೆಕ್ಯಾನಿಕ್ ಕರ್ಕೊಂಡ್ಬಂದು ತೋರಿಸಿ ಗಾಡಿನ, ಏನಾದರೂ ಇಶ್ಯೂ ಇದೆ ಅಂತ ಹೇಳಿ ಸ್ಪಾಟಲ್ಲೇ ರೆಡಿ ಮಾಡಿ ಗಾಡಿ ಕೊಡ್ತೀವಿ. ಒಂದು ಸೇಲ್ಸು ಮತ್ತೆ ಸರ್ವಿಸು. ನೀವು ಪ್ಯಾಕೇಜ್ ಆಲ್ರೆಡಿ ನಾನು ಹೇಳಿದ್ದೀನಿ, ಆ ಪ್ಯಾಕೇಜ್ ಏನು ಆನ್ ಕ್ಯಾಮ್ರಾ ಹೇಳಿದ್ದೀನಿ ಅದೇ ಪ್ರೈಸಲ್ಲಿ ನಾನು ಕೊಡ್ತೀನಿ. ಆ ಪ್ರೈಸಲ್ಲಿ ಯಾರು ಕೊಟ್ಟಿಲ್ಲ, ಯಾರು ಎಕ್ಸ್ಪ್ರೆಸ್ ಸರ್ವಿಸ್ ಕಾನ್ಸೆಪ್ಟೇ ಮಾಡಿಲ್ಲ. ಇವತ್ತು ಸರ್ವಿಸ್ ಕೊಟ್ರೆ ನಾಳೆ ಬನ್ನಿ, ನಾಡೋದು ಬನ್ನಿ, ಗಾಡಿ ಜಾಸ್ತಿ ಇದೆ, ಇದೇ ಹೇಳೋದು ಹಳೆ ಗಾಡಿಗೆ. ಹೌದು, ಖಂಡಿತ ಸರ್ವಿಸ್ ಕಾನ್ಸೆಪ್ಟ್ ಡಿಸೈನ್ ಮಾಡಿದೀವಿ. ಏನೋ ಒಂದೇ ಪ್ರಯರ್ ಬುಕಿಂಗ್ ಮಾಡಿ. ಇವಾಗ 10 ಜನ ಬಂದ್ಬಿಟ್ಟು ನನಗೆ ಎಕ್ಸ್ಪ್ರೆಸ್ ಸರ್ವಿಸ್ ಬೇಕು ಅಂದ್ರೆ ಎಲ್ಲಾರನ್ನೂ ನಾವು ಆನ್ಸರ್ ಮಾಡಲೇಬೇಕು. ಪ್ರಯರ್ ಬುಕಿಂಗ್ ಮಾಡ್ಕೊಳ್ಳಿ, ಅದು ನಿಮ್ಮ ಟೈಮು ಸೇವ್ ಆಗುತ್ತೆ, ನಮ್ಮ ಟೈಮು ಸೇವ್ ಆಗುತ್ತೆ. ಸೊ ಅದ್ರ ಜೊತೆಗೆ ನೀವು ಬೇರೆ ಇನ್ನೊಂದೇನಂದ್ರೆ ಟಿಂಕರಿಂಗ್ ಅಂಡ್ ಪೇಂಟಿಂಗ್ ಅಂಡ್ ಟಿಂಕರಿಂಗ್ ಸರ್ವಿಸಸ್. ಪೇಂಟಿಂಗು ಕ್ವಾಲಿಟಿ ಕೊಡಬೇಕು. ಡೆಂಟಿಂಗ್ ಫಸ್ಟ್ ಡೆಂಟ್ ಎತ್ತೋದ್ರಲ್ಲಿ ಇರುತ್ತೆ, ಪೇಂಟಿಂಗ್ದು ಫಿನಿಶ್. ಡೆಂಟ್ ನಾವು ಮ್ಯಾನ್ಯಲಿ ಮೊದಲೆಲ್ಲ ಡೋರ್ ಪ್ಯಾಡ್ ಬಿಚ್ಚಿ ಒಳಗಡೆಯಿಂದ ಹೊಡೆದು ಬೆಂಡ್ ಎತ್ಬಿಟ್ಟು ಟಾಪಿಂಗ್ ಮಾಡಿ, ಅದು ಅನ್ಇವನ್ ಸರ್ಫೇಸ್, ಅದು ಹೆಂಗೆ ಸರ್? ಮತ್ತೆ ಸರ್ಫೇಸ್ ಅದು ಸುಮ್ಮನೆ ನೀವು ಡೆಂಟ್ ಮಾಡಿಸಿದೀರಾ ಅಂತ ಮಾಡ್ಬೇಕಷ್ಟೇ. ಇದೇನಂದ್ರೆ ಹೊಸ ಟೆಕ್ನಾಲಜಿ ಮೆಷಿನ್, ನೀವು ಆಲ್ರೆಡಿ ವಿಡಿಯೋ ಅಲ್ಲಿ ತೋರಿಸಿದೀರಾ, ಅದರಲ್ಲಿ ಡೆಂಟ್ ಪುಲ್ ಮಾಡ್ತೀವಿ. ಆಮೇಲೆ ಅದು ಒಂದು ಸರ್ಫೇಸ್ ಈಕ್ವಲ್ ಬಂದ ಅವಾಗ ಲೈಟ್ ಆಗಿ ಫಿಲ್ಲರ್ ಹಾಕ್ಬಿಟ್ಟು ಆಮೇಲೆ ಪೇಂಟ್ ಮಾಡ್ತೀವಿ. ಸೊ ಅದು ಪ್ರಾಸೆಸ್ ಏನಿದೆ, ಆ್ಯಕ್ಚುಯಲ್ ಪ್ರಾಸೆಸ್ ಮಾಡ್ತೀವಿ. ಕೆಲವರೆಲ್ಲ ಏನು ಜೈಸಿ ರೋಡಲ್ಲಿ ನಿಲ್ಸ್ಕೊಳ್ತಾರೆ, ಅಷ್ಟು 1-2 ಅಡಿ ಹಳ್ಳ ಹೋಗಿದ್ರು ಕೆಜಿ ಪೇಸ್ಟ್ ಮೆಚ್ಬಿಟ್ಟು ಪೇಂಟ್ ಹೊಡೆದ್ಬಿಟ್ಟು ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ಕೊಂಬರೋಷ್ಟ ನಿಮ್ಮ ಗಾಡಿ ಪೇಂಟ್ ಆಗ್ಬಿಡುತ್ತೆ. ಆ ಪೇಂಟ್ 3 ತಿಂಗಳಲ್ಲಿ ವಾಪಸ್ ಕಿತ್ಕೊಂಡ್ ಬಂದ್ಬಿಡುತ್ತೆ. ಕ್ವಾಲಿಟಿ ಆಫ್ ದ ವರ್ಕ್ ಮಾಡಿಕೊಟ್ರೆ ಇಯರ್ಸ್ ಆಫ್ ಲೈಫ್ ಇರಬೇಕು, ಅದು ಇಂಪಾರ್ಟೆಂಟ್. ಕ್ವಾಲಿಟಿ ಆಫ್ ದ ವರ್ಕ್ ಕೊಡ್ತೀವಿ, ಅದೇ ಮೇನ್ ಸರ್. ಎಲ್ಲರೂ ಬೇಕಾಗಿರೋದು ಮೇನ್ ಕ್ವಾಲಿಟಿ ಆಫ್ ದ ವರ್ಕ್. ಓಕೆ, ಸೊ ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದು ಲೊಕೇಶನ್ VBA ಕಾರ್ ಕೇರ್ ಸರ್. VBA ಕಾರ್ ಲೊಕೇಶನ್ ಬಂದ್ಬಿಟ್ಟು ರಾಮಮೂರ್ತಿ ನಗರ, ಕಲ್ಕೆರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಟ್ಯಾಗ್ ಮಾಡಿದ್ವಿ. ಹೌದು, ನೀವೇನಾದ್ರೂ ಕ್ವೈರೀಸ್ ಇದ್ರೆ ನಮಗೆ ಕಾಲ್ ಮಾಡಿ, ಎನಿ ಟೈಮ್ ಆನ್ಸರ್ ಮಾಡ್ತೀವಿ. ಏನ್ ಪರ್ಸನಲಿ ಡೌಟ್ಸ್ ಇದ್ರೆ ನಮ್ಗೆ ಕಾಲ್ ಮಾಡಿ, ನಾವು ನಿಮಗೆ ರಿಸಾಲ್ವ್ ಮಾಡ್ತೀವಿ. ಏನ್ ಬೆಸ್ಟ್ ಆಗುತ್ತೋ ಆ ಸರ್ವಿಸ್ ನಾವು ಕೊಡ್ತೀವಿ. ಓಕೆ, ಸೊ ಲೊಕೇಶನ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಆರಾಮಾಗಿ ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬನ್ನಿ. ಸೊ ನಿಮ್ಮ ಹತ್ರ ಯಾವುದೇ ತರದ್ ಕಾರ್ ಇದ್ರೂ ತಗೊಂಡ್ ಬನ್ನಿ, ಗಾಡಿ ಕೂಡ ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ. ಟಿಂಕರಿಂಗ್ ಪೇಂಟಿಂಗ್ ಇದೆ, ಟಿಂಕರಿಂಗ್ ಪೇಂಟಿಂಗ್ ಕೂಡ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಗೆ ನೀವೇನಾದ್ರೂ ನಿಮ್ಮ ಕಾರ್ನ ಏನಾದ್ರು ಸೇಲ್ ಮಾಡಬೇಕಂದ್ರೆ ಸರ್ ಕಾಂಟ್ಯಾಕ್ಟ್ ಮಾಡಿದ್ರು ಮಾಡ್ಕೊಡ್ತಾರೆ. ಏನಾಗುತ್ತೆ ಎಫರ್ಟ್ ಹಾಕಿ ಮಾಡ್ಕೊಡೋಣ. ಓಕೆ, ಸೊ ಅದು ಕೂಡ ನಿಮಗೆ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಸೊ ಈಗ ತರ ಮಾಡಿದ್ರೆ ಬೇಡ ಸರ್, ಯಾವ ಕಾರ್ ಇದೆ ಮತ್ತೆ ಹೆಂಗೆ ಟಿಂಕರಿಂಗ್ ಆ್ಯಂಡ್ ಪೇಂಟಿಂಗ್ ಮಾಡ್ತಾರೆ, ಎಲ್ಲ ಸರ್ವಿಸ್ ಏನೇನಿದೆ ಅಂತ ಕಂಪ್ಲೀಟ್ ಡೀಟೇಲ್ ನೋಡೋಣ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸರ್ ಮೊದಲನೇ ಗಾಡಿನ ಒಂದು ಸ್ಯಾಂಟ್ರೋ ಇದೆ, ಏನು ಸರ್ ಇದು ಡೀಟೇಲ್ಸ್? ಸರ್ ಇದು 2012 ಮಾಡಲ್. ಓಕೆ, 1,16,000 ಡ್ರಿವನ್. ಓಕೆ, ಇಂಜಿನ್ ಚೆನ್ನಾಗಿದೆ. ಎಷ್ಟು? 1,16,000 ಡ್ರಿವನ್. ಓಕೆ, ಶೋರೂಮ್ ಹಿಸ್ಟ್ರಿ. ಓಕೆ, ಬಾಡಿ ಲೈನು ಇಂಜಿನ್ ಎಲ್ಲ ಪರ್ಫೆಕ್ಟ್ ಇದೆ. ಸೊ ಮೇಂಟೈನ್ಡ್ ವೆಹಿಕಲ್. ಓಕೆ, ಯಾರಾದ್ರೂ ಒಂದು ಸ್ಯಾಂಟ್ರೋ ಹುಡುಕ್ತಾರವ್ರಿಗೆ 2012 ಮಾಡಲ್ ಸಿಂಗಲ್ ಓನರ್ ಸರ್? ಥರ್ಡ್ ಓನರ್. ಓಕೆ, ಥರ್ಡ್ ಓನರ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ, ಜೆನ್ಯೂನ್ ಮೇಂಟೈನ್ ಆಗಿದೆ. ಓಕೆ, ರಿವರ್ಸ್ ಕ್ಯಾಮೆರಾ ಇದೆ, ಬ್ಲಾಪಂಕ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಸೊ 2 ಪವರ್ ವಿಂಡೋಸ್ ಬರುತ್ತೆ. ಓಕೆ, ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ 2 lakhs ಕೋಟ್ ಮಾಡ್ತಾ ಇದ್ದೀನಿ, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್, ಆನ್ ಟೇಬಲ್. ಸೊ ಫೈನಲ್ ಅಂದ್ರೆ ಸರ್ ಕೂತ್ಕೊಂಡ್ರೆ ಸರ್ ಒಂದು 5,000-10,000 ನೆಗೋಷಿಯೇಟ್ ಮಾಡೋಣ. ಓಕೆ, ಜೆನ್ಯೂನ್ ಬೈಯರ್ಸ್. ಓಕೆ, ಸೊ ಆನ್ ದ ಟೇಬಲ್ ಕೂತ್ಕೊಂಡ್ರೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಸೊ 2 ಲಕ್ಷ ಹೇಳ್ತಿದ್ರೆ ಅದರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ಒಂದು ಏನಂದ್ರೆ ಇದು ಥರ್ಡ್ ಓನರ್ ಆಗಿರೋದ್ರಿಂದ ಪ್ರೈಸ್ ಕಮ್ಮಿ ಕೊಟ್ಟು ಮಾಡ್ತಾ ಇದ್ದೀವಿ. ಓಕೆ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡೋಣ. ಮತ್ತೆ ನಮ್ದು ಗಾಡಿ ಸೇಲ್ ಆದ್ರೆ ಒಂದು ಸರ್ವಿಸು ಮತ್ತೆ ಕಾಂಪ್ಲಿಮೆಂಟರಿ ಪಾಲಿಶಿಂಗ್, ವೆಹಿಕಲ್ ವಾಶ್ ಕಾಂಪ್ಲಿಮೆಂಟರಿ ಸಿಗುತ್ತೆ ನಮ್ಮ ಕಡೆ. ನೋಡಿ, ಕ್ರೇಜಿ ಅಂತಾನೆ ಹೇಳ್ಬೋದು. ಸೊ ಈಗ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ, ಏನು ಸರ್ ಡೀಟೇಲ್ಸ್? ಸರ್ ಹೋಂಡಾ ಅಮೇಜ್ SX ಇದು ಪೆಟ್ರೋಲ್ ವರ್ಷನ್. ಓಕೆ, ಟಾಪ್ ಎಂಡ್. ಓಕೆ, 1,17,000 ಡ್ರಿವನ್ ವಿತ್ ಶೋರೂಮ್ ಹಿಸ್ಟ್ರಿ. ಓಕೆ, ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ಶೋರೂಮ್ ಹಿಸ್ಟ್ರಿ, ನಾನ್ ಆಕ್ಸಿಡೆಂಟಲ್, ನಾನ್ ಫ್ಲಡೆಡ್,
ನಾನ್ ರಸ್ಟೆಡ್ ವೆಹಿಕಲ್. ಓಕೆ, ಯಾರಾದ್ರೂ ಒಂದು ಹೋಂಡಾ ಅಮೇಜ್ ಪೆಟ್ರೋಲ್ 2013 ಅಲ್ಲ ಸರ್ ಇದು? 2016 ಮಾಡಲ್ ಗಾಡಿ, ಸೆಕೆಂಡ್ ಓನರ್. ಓಕೆ, ಸೊ ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಟಾಪ್ ಎಂಡ್ ಇದು SX ಟಾಪ್ ಎಂಡ್ ವೇರಿಯಂಟ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಅಂತ ಹೇಳ್ಬೋದು. ಸೊ ಯಾರಾದ್ರೂ ಒಂದು ಹೋಂಡಾ ಅಮೇಜ್ ಪೆಟ್ರೋಲ್ 2016 ಮಾಡಲ್ ಗಾಡಿ ಪ್ರೈಸ್ ಏನಿದೆ ಸರ್? ಸರ್ 4,25,000 ಕೋಟ್ ಮಾಡ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, 4,25,000 ಹೇಳಿದ್ರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ ನಿಮಗೆ. ಒಂದು ಮ್ಯಾಗ್ವೀಲ್ ಬಂದಿರುತ್ತೆ, ಟಾಪ್ ವರ್ಷನ್ ಮ್ಯಾಗ್ವೀಲ್ ಇದೆ, ಟಾಪ್ ಎಂಡ್ ಹೋಂಡಾದ ಟೈರ್ಸ್ 4. ಓಕೆ, ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತಾನು ಹೇಳ್ಬೋದು ಗಾಡಿಲಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಲ್ಟೋ ಇದೆ ಸರ್. ಸೊ ಲೋ ಬಜೆಟ್ ಅಲ್ಲಿ ಒಂದು ಚಿಕ್ಕ ಗಾಡಿ ಹುಡುಕ್ತೋರಿಗೆ ಫ್ಯಾಮಿಲಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು ಒಂದು ಸ್ಪೆಷಲ್ ವೆಹಿಕಲ್. ಆಲ್ಟೋ ಅಲ್ಲಿ ನೀವು ಪೆಟ್ರೋಲ್ ನೋಡಿದೀರಾ? ಹೌದು. ಕಂಪನಿ ಫಿಟೆಡ್ CNG ನೋಡಿದೀರಾ? ಇಲ್ಲ ಸರ್. ಕಂಪನಿ ಫಿಟೆಡ್ CNG ಇಲ್ಲಿ ನೋಡಿ. ಓಕೆ, ನೋಡಿ ಮಾಡಿ ಕಂಪನಿ CNG. ಸೊ ಕಂಪನಿ CNG ಸಮೇತ ಇದೆ ಗಾಡಿ. ರೇರ್ ವೆಹಿಕಲ್ ಇದು. ಓಕೆ, ಸೊ ಒಂದು 100ರಲ್ಲಿ ಒಂದು ಗಾಡಿ ಅಂದಂಗೆ ಹೇಳ್ಬೋದು. ಹೌದು, ಸಿಗಲ್ಲ ಸರ್, ಹುಡ್ಕೋದ್ರು ಸಿಗಲ್ಲ ಗಾಡಿ ಇದು. ಓಕೆ, ಸೊ 2012 ಮಾಡಲ್. ಓಕೆ, 12 ಮಾಡಲ್ ಗಾಡಿ ನೋಡಿ, 39,000 ಡ್ರಿವನ್ ಆಗಿದೆ. ಅದು ಲೆಸ್ ಡ್ರಿವನ್ ಗಾಡಿ ಬೇರೆ. ಲೆಸ್ ಡ್ರಿವನ್. ಓಕೆ, ಜಸ್ಟ್ ಸೆಕೆಂಡ್ ಓನರ್. ಓಕೆ, ಜಸ್ಟ್ 39,000 ಅಷ್ಟೇ ನಿಮ್ಗೆ ಡ್ರಿವನ್ ಆಗಿರೋದು. ವಿತ್ AC ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿ. ಪವರ್ ಸ್ಟೇರಿಂಗ್ ಬರಲ್ಲ, ಓಕೆ, ನಾರ್ಮಲ್ ಎಲೆಕ್ಟ್ರಾನಿಕ್ ಸ್ಟೇರಿಂಗ್. ಓಕೆ, ಸೊ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ಅಂತ ಹೇಳ್ಬೋದು ಗಾಡಿಲಿ. ಯಾರಾದ್ರೂ ಸಿಸ್ಟಮ್ ಇದೆ. ಓಕೆ, LXi ವೇರಿಯಂಟ್. ಸೊ 2012 ಮಾಡಲ್ ಗಾಡಿ, ಸೆಕೆಂಡ್ ಓನರ್, 39,000 ಡ್ರಿವನ್. ಓಕೆ, ನಾನ್ ಆಕ್ಸಿಡೆಂಟಲ್, ನಾನ್ ಫ್ಲಡೆಡ್. ಓಕೆ, ಪ್ರೈಸ್ ಏನಿದೆ ಸರ್? ಸರ್ 2,20,000 ಕೊಟ್ಟು ಮಾಡ್ತೀನಿ. ಆನ್ ಟೇಬಲ್ ಸ್ಲೈಟ್ಲಿ ನೆಗೋಷಿಯಬಲ್. ಆಸ್ ಯೂಶುವಲ್ ಒಂದು ಸರ್ವಿಸ್ ಮಾಡಿದೀವಿ ಇದಕ್ಕೆ. ಡೆಲಿವರಿ ಟೈಮ್ ಅಲ್ಲಿ ಪಾಲಿಶಿಂಗ್, ವಾಷಿಂಗ್ ಕಾಂಪ್ಲಿಮೆಂಟರಿ ನಮ್ಮ ಕಡೆಯಿಂದ ಕೊಡ್ತೀವಿ. ಇದು CNG ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 28 to 30 ಮೈಲೇಜ್ ಕೊಡುತ್ತೆ ಗಾಡಿ. ಓಕೆ, 20 to 30 ನೀವು 2 ವೀಲರ್ ಯೂಸ್ ಮಾಡೋ ತರ ಯೂಸ್ ಮಾಡ್ಬೋದು ಗಾಡಿನ. ಓಕೆ, ನನ್ನ ಗಾಡಿನೇ ಒಂದು 28-24 ಬರುತ್ತೆ, ಆರಾಮಾಗಿ ಕಾರ್ ತಗೊಂಡು ಆಡ್ಬೋದು. CNG ನಿಮ್ಗೆ 90 ರೂಪೀಸ್ kg. ಹೌದು, 27-28 ಮೈಲೇಜ್ ಬಂದ್ರೆ ಆಕ್ಟಿವ್ ಹೋಂಡಾ ಯೂಸ್ ಮಾಡೋದೇ ಬೇಡ, ಆರಾಮಾಗಿ ಡೈಲಿ ಕಾರಲ್ಲೇ ಹೋಗಿ ಕಾರಲ್ಲೇ ಬನ್ನಿ. ಸೊ ಕ್ರೇಜಿ ಅಂತಾನೆ ಹೇಳ್ಬೋದು ಗಾಡಿ. ಸೊ ಹಾಗೆ CNG ಕಿಟ್ಟು ಸರ್ವಿಸ್ ಮಾಡಿಸಿದೀನಿ, 3 ಇಯರ್ಸ್ ವ್ಯಾಲಿಡ್ ಇದೆ. ಓಕೆ, ಸೊ ಎಲ್ಲ ಕಂಪ್ಲೀಟ್ಲಿ ಜಸ್ಟ್ CNG ಅಥವಾ ಪೆಟ್ರೋಲ್ ಹಾಕೊಂಡು ಓಡಿಸ್ಬೇಕು ಗಾಡಿ. ಹೌದು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಡಿಸೆಂಬರ್ ವರೆಗೂ ವ್ಯಾಲಿಡ್ ಇದೆ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಇದೆ ಸರ್. ಸೊ ಈ i10 ಡೀಟೇಲ್ಸ್ ಏನು ಸರ್? ಸರ್ i10 2010 ಮಾಡಲ್. ಓಕೆ, ಸೆಕೆಂಡ್ ಓನರ್. ಶೋರೂಮ್ ಹಿಸ್ಟ್ರಿ ಇದೆ, 78,000 ಡ್ರಿವನ್. ಓಕೆ, ಜೆನ್ಯೂನ್ ಕಂಡೀಷನ್, ನಾನ್ ಆಕ್ಸಿಡೆಂಟಲ್, ನಾನ್ ರಸ್ಟೆಡ್ ವೆಹಿಕಲ್. ಓಕೆ, ಇದರಲ್ಲಿ ನಿಮಗೆ ಶೋರೂಮ್ ಹಿಸ್ಟ್ರಿ ನೋಡ್ಕೊಳ್ಳಿ. ಓಕೆ, ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಇಂಟೀರಿಯರ್ ಅಲ್ಲಿ. ಚೆನ್ನಾಗಿದೆ. ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪವರ್ ವಿಂಡೋಸ್ ಎಲ್ಲ ಇದೆ ನಿಮ್ಮ ಗಾಡಿಲಿ. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಮ್ಯಾಗ್ನಾ ಅಲ್ಲ ಸರ್ ಇದು? ಹೌದು, ಮ್ಯಾಗ್ನಾ. ಓಕೆ, 2010 ಮಾಡಲ್, ಸೆಕೆಂಡ್ ಓನರ್, ಫ್ರೆಶ್ FC, 2030 ವರೆಗೂ FC ಇದೆ. ಓಕೆ, ಜಸ್ಟ್ ಫ್ಯೂಯಲ್ ಅಂಡ್ ಡ್ರೈವ್ ಕಂಡೀಷನ್ ಅಷ್ಟೇ. ಹೌದು, 210 ಕೋಟ್ ಮಾಡ್ತಾ ಇದ್ದೀನಿ ಸರ್, ರೀಸನಬಲ್ ಪ್ರೈಸ್. ನಮ್ಮಲ್ಲಿ ಗಾಡಿ ಏನಂದ್ರೆ ಜೆನ್ಯೂನ್ ಇರುತ್ತೆ. ಬಂದ್ ಗಾಡಿ ನೋಡಿ ಏನಾದ್ರು ಇಶ್ಯೂ ಇದೆ ಅಂದ್ರೆ ಹೇಳಿ, ನಿಮ್ ಕಣ್ ಮುಂದೆ ರೆಡಿ ಮಾಡಿ ಗಾಡಿ ಕೊಡ್ತೀವಿ. ಓಕೆ, 2030 ವರೆಗೂ FC ಇದೆ. ಓಕೆ, ಇನ್ನೊಂದು 3-4 ಮಂತ್ಸ್ ಇನ್ಶೂರೆನ್ಸ್ ಇದೆ. ಮತ್ತೆ ಮೆಕ್ಯಾನಿಕಲಿ 100% ಪರ್ಫೆಕ್ಟ್ ವೆಹಿಕಲ್. ಆಸ್ ಯೂಶುವಲ್ ಪಾಲಿಶಿಂಗ್, ವಾಷಿಂಗ್ ಕಾಂಪ್ಲಿಮೆಂಟರಿ ಸರ್ವಿಸ್ ಆಲ್ರೆಡಿ ಮಾಡಿದೀವಿ. ಓಕೆ, ಮತ್ತೆ ಏನೇ ಇಶ್ಯೂಸ್ ನೀವು ಬಂದು ಗಾಡಿ ನೋಡಿದ ಮೇಲೂ ಏನಾದ್ರು ಇಂಥ ಇಶ್ಯೂ ಇದೆ ಅಂತ ಹೇಳಿ ನಮ್ದೇ ಸರ್ವಿಸ್ ಇದೆ, ನಿಮ್ ಕಣ್ ಮುಂದೆ ರೆಡಿ ಮಾಡಿ ಗಾಡಿ ಕೊಡ್ತೀವಿ. ಡಾಕ್ಯುಮೆಂಟ್ ವೈಸ್ 100% ಗ್ಯಾರಂಟಿ. ಏನಾದ್ರು ಡಾಕ್ಯುಮೆಂಟ್ ನಾನು ಆನ್ ಕ್ಯಾಮ್ರಾ ಹೇಳ್ತಾ ಇದ್ದೀನಿ, ಏನಾದರೂ ಫಾಲ್ಟ್ ಇದ್ರೆ ಗಾಡಿನ ರಿಟರ್ನ್ ವಿತ್ 50% ಎಕ್ಸ್ಟ್ರಾ ಅಮೌಂಟ್ ನಾನು ನಿಮಗೆ ಕೊಡ್ತೀನಿ. ಡಾಕ್ಯುಮೆಂಟ್ ಏನಾದ್ರು ಇಶ್ಯೂ ಇದ್ರೆ 100% ಜೆನ್ಯೂನ್ ವೆಹಿಕಲ್. ಸೊ ಕಾನ್ಫಿಡೆಂಟ್ ಆಗಿ ಆರಾಮಾಗಿ ತೊಗೊಂಡೋಗ್ಬೋದು ಅಂತಲೇ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಓಮಿನಿ ಇದೆ ಸರ್. ಸರ್ ಓಮ್ನಿ. ಸೊ ಏನು ಸರ್ ಅದ್ರ ಡೀಟೇಲ್ಸು? ಸರ್ ಇದು ಮಾಡಲ್ ವೈಸ್ 2005 ಮಾಡಲ್ ಗಾಡಿ. 5 ಮಾಡಲ್, ಒಳ್ಳೆ 15-16 ಮಾಡಲ್ ಗಾಡಿ. ಗಾಡಿ ಜೆನ್ಯೂನ್ ಇದೆ. 5 ಆದ್ರೆ ಓನರ್ 7-8 ಜನ ಆಗ್ಬಿಡ್ತಾರೆ. ಮತ್ತೆ ಓಮ್ನಿ 5 ಮಾಡಲ್ ನೀವು ನೋಡಿದ್ರೆ ಇದು ಸೆಕೆಂಡ್ ಓನರ್ ಅಲ್ಲೇ ಇದೆ. ಸೆಕೆಂಡ್ ಓನರ್ ಗಾಡಿ ಓಡಿರೋದು ಬರೀ 78,000. ಜೆನ್ಯೂನ್ ವೆಹಿಕಲ್. ಓಕೆ, ಫ್ರೆಶ್ FC ಮಾಡಿಸಿದೀನಿ, 2 ವೀಕ್ಸ್ ಆಗಿದೆ FC ಮಾಡಿಸಿ. ಓಕೆ, ಮತ್ತೆ ಫ್ರೆಶ್ ಇನ್ಶೂರೆನ್ಸ್ ಇದೆ. ಗಾಡಿ ಸೆಕೆಂಡ್ ಓನರ್. ಓಕೆ, ಸೊ ನೋಡ್ತಾ ಇರ್ಬೋದು 5 ಸೀಟರ್ ಅಲ್ಲ ಸರ್ ಇದು? ಸರ್ 5 ಸೀಟರ್ 8 ಸೀಟರ್ ಕನ್ವರ್ಟ್ ಮಾಡಿದೀವಿ. ಓಕೆ, ಓಕೆ, ಈ ಸ್ಕೂಲ್ ಯೂಸ್ ಮಾಡೋರ್ಗೆ, ಇವಾಗ ಕ್ಯಾಂಟೀನ್ ಯೂಸ್ ಮಾಡ್ತಿರೋರಿಗೆ ಬೆಸ್ಟ್ ಗಾಡಿ. 8 ಸೀಟರ್ ಕನ್ವರ್ಟ್ ಆಗಿದೆ. ಒಳಗಡೆ ಬನ್ನಿ. ಓಕೆ, ಸೊ ನೋಡ್ತಿರ್ಬೋದು ಎಕ್ಸ್ಟ್ರಾ ಸೀಟ್ ಕನ್ವರ್ಟ್ ಮಾಡಿರೋದು ನಾವು. ಓಕೆ, ನಾರ್ಮಲ್ ಇದು 5 ಸೀಟರ್ ಡಾಕ್ಯುಮೆಂಟ್ ವೈಸ್. 8 ಸೀಟರ್ ನಾವು ಕನ್ವರ್ಟ್ ಮಾಡಿರೋದು. ಜೆನ್ಯೂನ್ ವೆಹಿಕಲ್. ಓಕೆ, ₹1 ಮೆಕ್ಯಾನಿಕ್ ಕೆಲಸ ಇಲ್ಲ. ಏನಾದ್ರೂ ಇಶ್ಯೂ ಇದೆ ಅಂತ ನೀವು ಹೇಳಿ, ನಿಮ್ ಕಣ್ ಮುಂದೆ ನಾನೇ ರೆಡಿ ಮಾಡ್ಕೊಡ್ತೀನಿ. ನಮ್ಮದೇ ಸರ್ವಿಸ್ ಇದೆ ಇಲ್ಲಿ. ಓಕೆ, ಸೊ ಸರ್ವಿಸ್ ಸೆಂಟರ್ ಸಮೇತ ಇದೆ ನಿಮಗೆ. ಗಾಡಿ ಬಾಡಿ ಲೈನ್ ಒರಿಜಿನಲ್ ಇದೆ, ನಾನ್ ರಸ್ಟೆಡ್ ವೆಹಿಕಲ್. ಓಕೆ, ಸೊ ಜಸ್ಟ್ ಫ್ಯೂಯಲ್ ಅಂಡ್ ಡ್ರೈವ್. ಸೆಕೆಂಡ್ ಓನರ್, ಫ್ರೆಶ್ FC. 5 ವರ್ಷ. ಈಗ FC ಗೆ 20,000 ಖರ್ಚು ಬಂದ್ಬಿಡುತ್ತೆ. ಹೌದು, FC ನು ಮಾಡಿಕ್ಕಿದೀನಿ.
1,55,000 ಕೊಟ್ಟು ಮಾಡ್ತಾ ಇದ್ದೀನಿ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಒಂದು ಟೇಬಲ್ ಕೂತ್ಕೊಂಡು ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಸೊ ಅದು ನಿಮಗೆ 5 ಸೀಟರ್ ವೆಹಿಕಲ್ 2005 ಮಾಡಲು, ಜಸ್ಟ್ ಸೆಕೆಂಡ್ ಓನರ್ ಅಷ್ಟೇ ನಿಮಗೆ ಗಾಡಿ. ಸೊ ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಸಮೇತ ಗಾಡಿ ಸಿಗುತ್ತೆ. ಹೌದು, 5 ಸೀಟರ್ ಗಾಡಿ 8 ಸೀಟರ್ ಕನ್ವರ್ಟ್ ಮಾಡಿದೀವಿ ಸರ್. ಇವಾಗ ಲೈಕ್ ಪ್ರೀ ಓನ್ಡ್ ಎಲ್ಲ ನೋಡಾಯ್ತು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದೇ ಇದರಲ್ಲಿ ಸೇಲ್ಸ್ ಇದೆ, ಸರ್ವಿಸ್ ಇದೆ. ಒನ್ ರೂಫ್ ಅಲ್ಲಿ ಸೇಲ್ಸ್, ಸರ್ವಿಸ್, ಪೇಂಟಿಂಗ್ ಅಂಡ್ ಟಿಂಕರಿಂಗ್. ಸೊ ಸೇಲ್ಸ್ ನೋಡಿದ್ದೀರಾ ಈಗಾಗಲೇ. ಹೌದು. ಈಗ ಸೆಕೆಂಡ್ ಸರ್ವಿಸ್ಗೆ ಬರೋಣ. ಓಕೆ, ಸರ್ವಿಸು ನೀವು ಎಕ್ಸ್ಪ್ರೆಸ್ ಸರ್ವಿಸ್ ಎಲ್ಲಿ ನೋಡಿದ್ದೀರಾ ಸರ್? ಟೊಯೋಟಾ ಶೋರೂಮ್ಸ್ ಅಲ್ಲಿ ಆ ಥರ ಹೈಫೈ ಅಲ್ಲಿ ನೋಡಿರ್ತೀರ ಎಕ್ಸ್ಪ್ರೆಸ್ ಸರ್ವಿಸ್. ಹೌದು. ಇವಾಗ ನಾವು ಏನ್ ಮಾಡ್ತಾ ಇದ್ದೀವಿ, ಹೊಸ ಕಾನ್ಸೆಪ್ಟ್ ಡಿಸೈನ್ ಮಾಡಿದ್ವಿ, ಯಾರು ಮಾಡಿಲ್ಲ ಆ ಕಾನ್ಸೆಪ್ಟ್. ಎಕ್ಸ್ಪ್ರೆಸ್ ಸರ್ವಿಸ್, ನಿಮ್ದು ಯಾವ್ದು ಹಳೆ ಗಾಡಿ ಇರಲಿ, ಎಕ್ಸ್ಪ್ರೆಸ್ ಸರ್ವಿಸ್ 3 hours ಸರ್ವಿಸ್. ಹೆಂಗೆ ಸರ್ 3 hours ಸರ್ವಿಸ್ ಮಾಡೋಕೆ? 3 hours ನಾವು ಮಾಡಿ ತೋರಿಸ್ತೀವಿ ಎಕ್ಸ್ಪ್ರೆಸ್ ಸರ್ವಿಸ್. ಸರ್ವಿಸ್ ಅಲ್ಲಿ ಏನಂದ್ರೆ ಆಯಿಲ್ ರಿಪ್ಲೇಸ್ಮೆಂಟ್ ಆಗುತ್ತೆ ಸ್ಮಾಲ್ ವೆಹಿಕಲ್ಸ್, ಹ್ಯಾಚ್ ಬ್ಯಾಕ್ ಸೈಡನ್ ಸ್ಮಾಲ್ ವೆಹಿಕಲ್ಸ್ಗೆ 2,999 ಆಫರ್. ಅದು ಸೆಮಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡ್ತೀವಿ, ಆಯಿಲ್ ರಿಪ್ಲೇಸ್ ಮಾಡ್ತೀವಿ, ಆಯಿಲ್ ಫಿಲ್ಟರು ಮತ್ತೆ ಏರ್ ಫಿಲ್ಟರು, AC ಫಿಲ್ಟರ್ ಕ್ಲೀನ್ ಮಾಡ್ತೀವಿ. ಫ್ರಂಟ್ ಅಂಡ್ ಬ್ಯಾಕ್ ಬ್ರೇಕ್ಸು ಕ್ಲೀನ್ ಮಾಡಿ ಫಿಟ್ ಮಾಡ್ತೀವಿ. ಮತ್ತೆ ಕೂಲೆಂಟ್, ಪವರ್ ಸ್ಟೇರಿಂಗ್ ಫ್ಲೂಯಿಡ್ ಮತ್ತೆ ಬ್ರೇಕ್ ಫ್ಲೂಯಿಡ್ ಟಾಪ್ ಅಪ್ ಮಾಡ್ತೀವಿ. ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಗಾಡಿ ಒಂದು ಬಾಡಿ ವಾಶ್ ಮಾಡ್ತೀವಿ. ಸೊ ಜೊತೆಗೆ ಇದು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸರ್? ಇದೆಲ್ಲ ಇನ್ಕ್ಲೂಡೆಡ್. ಎಕ್ಸ್ಪ್ರೆಸ್ ಸರ್ವಿಸ್ 2,999 ಗೆ ಒಂದು 2 ವೀಲರ್ ಕೂಡ ಸರ್ವಿಸ್ ಆಗಲ್ಲ ಸರ್? ಹೌದು ಸರ್, ಅದಕ್ಕೆ ಇವಾಗ ಕೊಡ್ತಾ ಇರೋದು. ಯಾಕಂದ್ರೆ ಈ ಮೆಕ್ಯಾನಿಕ್ ಫೀಲ್ಡ್ ಅಲ್ಲಿ ಹೆಂಗಂದ್ರೆ 5,000 6,000 ಮಾಡ್ತಾರೆ ಸರ್ವಿಸ್, ಯಾವ್ದು ಫಿಲ್ಟರ್ ರೀಪ್ಲೇಸ್ ಮಾಡಲ್ಲ. ನಾವೇನಿದೆ ಓಪನ್ ಆಗಿ ಏನೇನ್ ಮಾಡ್ತೀವಿ ಅಂತ ಎಲ್ಲ ವಿಡಿಯೋ ಅಲ್ಲ, ಆನ್ ಕ್ಯಾಮ್ರಾ ಹೇಳಿದ್ವಿ. ಕಸ್ಟಮರ್ ಬೇಕಾದ್ರೆ ಕಣ್ ಮುಂದೆ ಬಂದು ನಿಂತ್ಕೊಂಡ್ಲಿ, ಅವ್ರ ಕಣ್ ಮುಂದೆನೆ ಸರ್ವಿಸ್ ಮಾಡ್ತೀವಿ. 3 hours ಎಕ್ಸ್ಪ್ರೆಸ್ ಸರ್ವಿಸ್. ಮಂಡೇ ಪ್ರಯರ್ ಬುಕಿಂಗ್ ಮಾಡ್ಕೊಳ್ಳಿ, ಯಾಕಂದ್ರೆ ಎಲ್ಲರೂ ಒಂದೇ ಸರಿ ಬಂದ್ಬಿಟ್ರೆ ಮಾಡಕ್ಕೆ 2,999 ಸೆಮಿ ಸಿಂಥೆಟಿಕ್ ಆಯಿಲ್ ಫಾರ್ ಹ್ಯಾಚ್ ಬ್ಯಾಕ್ ಸೆಡನ್ಗೆ. ಫುಲ್ಲಿ ಸಿಂಥೆಟಿಕ್ ಆಯಿಲ್ ಬೇಕಂದ್ರೆ ಅದು ಇದೆ ಪ್ಯಾಕೇಜ್ ಅಲ್ಲಿ 3,499. ಓಕೆ, ಅದೇ ನಿಮ್ಗೆ ದೊಡ್ಡ ವೆಹಿಕಲ್ಸ್ 8 ಸೀಟರ್ ವೆಹಿಕಲ್ಸ್ ಆದ್ರೆ ಸೇಮ್ ಏನೇನ್ ಹೇಳಿದೀವೋ ಅದೇ ಫೀಚರ್ಸ್ ಬೆನಿಫಿಟ್ಸ್ ಎಲ್ಲ ಸೇಮ್ ಕೊಡ್ತೀವಿ. 4,999 ಸಿಂಥೆಟಿಕ್ ಆಯಿಲ್. ಫುಲ್ಲಿ ಸಿಂಥೆಟಿಕ್ ಆದ್ರೆ 5,999. ಸೊ ಇಷ್ಟೊಂದೆಲ್ಲ ನಿಮಗೆ ಫೆಸಿಲಿಟೀಸು ನಿಮಗೆ ಆರಾಮಾಗಿ VBA ಕಾರ್ ಕೇರ್ ಅಲ್ಲಿ ಸಿಗ್ತದೆ. ಸೊ ಮೆಕ್ಯಾನಿಕಲ್ ಅಲ್ಲಾದ್ರೆ, ಸೊ ಲೈಕ್ ಸರ್ವಿಸ್ ಎಲ್ಲ ಆದ್ರಲ್ಲ ಸರ್ ಇದೆಲ್ಲ ಸರ್ವಿಸ್. ಸೊ ಇವಾಗ ಕೆಲವೊಬ್ಬರಿಗೆ ಮೇಜರ್ ರಿಪೇರ್ಸ್ ಇತ್ತು ಅಂದ್ರೆ ರೀಸನಬಲ್ ಆಗಿ ಮಾಡ್ಕೊಡ್ತೀವಿ. ಜನರಲ್ ಸರ್ವಿಸ್ ಪ್ಯಾಕೇಜ್ ಕೊಡ್ತಾ ಇದ್ದೀವಿ. ಮೇಜರ್ ಸರ್ವಿಸ್ ಇದ್ರೆ ನಾವು ನಿಮ್ಗೇನಿದೆ ರೀಸನಬಲ್ ಆಗಿ, ಮಾರ್ಕೆಟ್ ಅಲ್ಲಿ ಏನಿದೆ ರೀಸನಬಲ್ ಆಗಿ ಮಾಡ್ಕೊಡ್ತೀವಿ. ಕೆಲವೊಬ್ಬರಿಗೆ ಇಂಜಿನ್ ಎಲ್ಲ ಇಶ್ಯೂಸ್ ಇರುತ್ತೆ ಅಥವಾ ಏನಾದ್ರು ಇಶ್ಯೂಸ್ ಇರುತ್ತೆ, ಸೊ ತಗೊಬಂದು ಅದು ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ ಟೋಯಿಂಗ್ ಅಸಿಸ್ಟೆನ್ಸ್ ಸಿಗುತ್ತೆ, ಇಂಜಿನ್ ಡಿಕಾರ್ಬನೈಸೇಷನ್ 999 ಇಂಜಿನ್ ಡಿಕಾರ್ಬನೈಸೇಷನ್ ಕೊಡ್ತೀವಿ. ಓಕೆ, ಸೊ ಇಷ್ಟು ಸರ್ವಿಸಸ್ ನಮ್ಮ ಹತ್ರ ಸಿಗುತ್ತೆ. ಓಕೆ, ಇಷ್ಟೆಲ್ಲ ಸರ್ವಿಸಸ್ ನಿಮಗೆ ಮತ್ತೆ ಮೋರ್ ದೆನ್ 10,000 rupees ಬಿಲ್ ಆದ್ರೆ ಕಾರ್ಡ್ ಪೇಮೆಂಟ್ ಆಪ್ಷನ್ ಇರುತ್ತೆ. ಓಕೆ, ಸೊ 10,000 ಮೇಲೆ ಇದಾದ್ರೆ ನಿಮಗೆ ಕಾರ್ಡ್ ಪೇಮೆಂಟ್ ಆಪ್ಷನ್ ಇರುತ್ತೆ. 2% ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, ಅದು ಬ್ಯಾಂಕ್ ಡಿಡಕ್ಟ್ ಆಗುತ್ತೆ, ನಮ್ಮ ಚಾರ್ಜಸ್ ಅಲ್ಲ. ಸೊ ಅದು ಆಪ್ಷನ್ ಇದೆ ನಮ್ಮ ಹತ್ರ. ಸೊ ಇಷ್ಟೆಲ್ಲ ನಿಮ್ಗೆ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಸೊ ಯಾರಾದರೂ ಹುಡುಕ್ತಾರೆ ನೋಡಿ, ಆರಾಮಾಗಿ VBA ಕಾರ್ ಕೇರಿಗೆ ಬರ್ಬೋದು. ಇನ್ನೊಂದು ಲೈಕ್ 3 hours ಅಲ್ಲಿ ಯಾರೂ ಕೊಟ್ಟಿಲ್ಲ, ಸೊ ಆರಾಮಾಗಿ ಎಕ್ಸ್ಪ್ರೆಸ್ ಸರ್ವಿಸ್ ಯಾರು ಕೊಟ್ಟಿಲ್ಲ ಇದುವರೆಗೂ. ಹಳೆ ಕಾರ್ಗೆ ಯಾರು ಎಕ್ಸ್ಪ್ರೆಸ್ ಸರ್ವಿಸೇ ಮಾಡಲ್ಲ. ಎಷ್ಟೊಂದು ಜನ ಹಳೆ ಕಾರ್ ಅಂದ್ರೆ ನಾಳೆ ಬಿಟ್ಬಿಟ್ಟು ಹೋಗಿ ನಾಳೆ ಕೊಡ್ತೀನಿ ಅಂತ. ನಾವು ಎಕ್ಸ್ಪ್ರೆಸ್ ಸರ್ವಿಸ್ ಡಿಸೈನ್ ಮಾಡಿದೀವಿ. ಎಕ್ಸ್ಪ್ರೆಸ್ ಸರ್ವಿಸ್ ಯಾವುದು ಇಲ್ಲ, ಟೊಯೋಟಾ ಅಲ್ಲಿ ಇದೆ, ಫೋರ್ಡ್ ಅಲ್ಲಿ ಇದೆ, ಹೈಫೈ ವೆಹಿಕಲ್ಸ್ ಇದೆ, ಒಪ್ಕೊಳ್ತೀನಿ. 2,999 ಎಕ್ಸ್ಪ್ರೆಸ್ ಸರ್ವಿಸ್ ಆಲ್ ವೆಹಿಕಲ್ಸ್ ಯಾರು ಮಾಡಿಲ್ಲ ಇದು. ಸೊ ಫಸ್ಟ್ ಟೈಮ್ VBA ಕಾರ್ ಕೇರ್. ಹೌದು ಸರ್. ಸರ್ ಇವಾಗ ಕಾರ್ ಸರ್ವಿಸ್ ಆಯ್ತು ಸರ್. ಓಕೆ, ಸೊ ಇವಾಗ ನೆಕ್ಸ್ಟ್ ಹೇಳಿದ್ರಿ ಟಿಂಕರ್ ಅಂಡ್ ಪೇಂಟಿಂಗ್ ಮಾಡ್ತೀನಿ ಅಂತ. ಸೊ ಅದು ಹೆಂಗೆ ಸರ್? ಸರ್ ಇದು ಲೆಫ್ಟ್ ಇಂಪ್ಯಾಕ್ಟ್ ಆಗಿರೋ ವೆಹಿಕಲ್. ಓಕೆ, ಇದು ಎಲೆಕ್ಟ್ರಿಕ್ ಪೋಲ್ಗೆ ಇಂಪ್ಯಾಕ್ಟ್ ಆಗಿರೋ ವೆಹಿಕಲ್. ಓಕೆ, ಸೊ ಇದೆಲ್ಲ ನಾವು ಫುಲ್ ಮಾಡ್ಕೊಳ್ತೀವಿ ಚೈನ್ ಜಾಕ್ ಅಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಇಂಪ್ಯಾಕ್ಟ್ ಇದೆ. ಓಕೆ, ಚೈನ್ ಜಾಕ್ ಹಾಕಿ ಫುಲ್ ಮಾಡ್ತೀವಿ. ಇಲ್ಲಿ ನೋಡಿ ಇಂಪ್ಯಾಕ್ಟ್, ಆ ಡೋರ್ ಅಲ್ಲಿ ಡೆಂಟ್ ಇದೆ ನೋಡಿ ಅಲ್ಲಿ. ಸೊ ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ಡೆಂಟ್ ಇದೆ. ಸೊ ಇಲ್ಲೊಂದು ಡೆಂಟ್ ಇದೆ, ಇಲ್ಲೊಂದು ಡೆಂಟ್ ಇದೆ. ಸೊ ಇದೇನ್ ಸರ್ ಮ್ಯಾನ್ಯುಲಿ ನೀವು ಲೈಕ್ ಎಲ್ಲಾ ಕಡೆ ಹೆಂಗಾಗುತ್ತೆ ಅಂದ್ರೆ ಮ್ಯಾನ್ಯುಯಲ್ ಅಂದ್ರೆ ಲೈಕ್ ಹೊಡ್ದಿ ಟ್ಯಾಪ್ ಮಾಡಿ ಎತ್ತಾರೆ ಡೆಂಟ್. ಇಲ್ಲಿ ಏನಾಗುತ್ತೆ ಸೊ ಅದೇನಂದ್ರೆ ಟ್ಯಾಪ್ ಮಾಡಿರ್ತಾರೆ ಅನ್ನೀವನ್ ಆಗಂತೂ ಬರುತ್ತೆ. ಸೊ ಯಾಕಂದ್ರೆ ಕ್ಲೀನ್ ಆಗಿ ಈಕ್ವಲ್ ಆಗಿ ಬರಲ್ಲ. ಹೌದು, ಎಕ್ಸಾಕ್ಟ್ಲಿ. ಇದು ನಾವೇನ್ ಮಾಡ್ತೀವಿ, ಡೆಂಟ್ ಪುಲ್ಲರ್ ಮೆಷಿನ್, ಇದು ಲೇಟೆಸ್ಟ್ ಮೆಷಿನ್. ಓಕೆ, ಮೆಷಿನ್ ಯೂಸ್ ಮಾಡ್ತೀವಿ. ಈ ಮೆಷಿನ್ ಇದೆ ನೋಡಿ. ಓಕೆ, ಓಕೆ, ಇದರಲ್ಲಿ ನಾವು ಪುಲ್ ಮಾಡ್ತೀವಿ, ಡೆಂಟ್ ನ ಪುಲ್ ಮಾಡ್ತೀವಿ. ಮತ್ತೆ ಇನ್ನರ್ ಇಂದ ಯಾವ್ದು ಡೋರ್ ಪ್ಯಾಡ್ಸ್ ಎಲ್ಲ ಬಿಚ್ಚಲ್ಲ ನಾವು. ಪ್ರೂಫ್ ತೋರಿಸಿ ಸರ್, ಡೋರ್ ಓಪನ್ ಮಾಡಿ. ನಿಮಿಷ ಬನ್ನಿ ಸರ್, ಇಲ್ಲಿ ನೋಡಿ. ಓಕೆ, ಇಲ್ಲಿ ನೋಡಿ ಡೋರ್ ಪ್ಯಾಡ್. ಇವನ್ ಡೋರ್ ಪ್ಯಾಡ್ ಕೂಡ ತೆಗ್ದಿಲ್ಲ. ಕೆಲವರೆಲ್ಲ ಡೋರ್ ಪ್ಯಾಡ್ ಬಿಚ್ಚಾಕ್ ಹೋಗಿ ಪ್ಲಾಸ್ಟಿಕ್ ಹೊಡೆದು ಹಾಕೋದು, ಗಮ್ಮ ಕಣ್ಸ್ಬಿಡೋದು, ಇದೆಲ್ಲ ಮಾಡ್ತಾರೆ. ಆ ರಿಸ್ಕೇ ಬೇಡ ನಿಮ್ಗೆ. ನಿಮ್ ಗಾಡಿ ಏನ್ ಔಟ್ ಸೈಡ್ ಡ್ಯಾಮೇಜ್ ಇದೆ, ಔಟ್ ಸೈಡ್ ನೀವು ಕೀನೇ ಎತ್ಕೊಂಡು ಹೋಗ್ಬಿಡಿ ಮನೆಗೆ ಲಾಕ್ ಮಾಡ್ಬಿಟ್ಟು. ಔಟ್ ಸೈಡ್ ಏನ್ ಡ್ಯಾಮೇಜ್ ಇದೆ ಹಂಗೆ ಗ್ರೈಂಡಿಂಗ್ ಮಾಡಿ ಹಂಗೆ ಡೆಂಟ್ ಎತ್ಬಿಡ್ತೀವಿ. ಈಗ ನೋಡಿ ಫಸ್ಟ್ ಪ್ರಾಸೆಸ್ ಇದು, ಗ್ರೈಂಡಿಂಗ್ ಮಾಡ್ತಾ ಇದಾರೆ. ಈಗ ನೋಡಿ ಸರ್, ಆಕ್ಚುಯಲ್ ಪ್ರಾಸೆಸ್ ಸ್ಟಾರ್ಟ್ ಆಯ್ತು. ಓಕೆ, ಡೆಂಟ್ ರಿಮೂವ್ ಮಾಡೋದು ಪ್ರಾಸೆಸ್ ಇದು.
ಇವಾಗ ಸ್ಟಾರ್ಟ್ ಆಯ್ತು ನೋಡಿ, ಇಷ್ಟೊತ್ತು ಗ್ರೈಂಡಿಂಗ್ ಮಾಡಿದ್ದು ಆಸ್ ಇಟ್ ಇದೆ. ಓಕೆ, ಇದು ಡೆಂಟ್ನ ಎಳಿಯೋದು ಹಾಗೆ. ಓ, ಸೊ ಅದು ಮುಂದೆ ಬರ್ತಿದೆ ಸರ್. ಹೌದು, ಎಳೆದ್ರೆ ಆಚೆ ಬರುತ್ತೆ. ಸೊ ಇದನ್ನು ಡೆಂಟ್ನ ಫುಲ್ ಮಾಡ್ತಿರೋದು ಲೈಕ್ ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನೆಲ್ಲ. ಸರ್ ಡೆಂಟ್ ಪುಲ್ಲಿಂಗ್ ಮಿಷಿನು ಬೆಂಗಳೂರಲ್ಲಿ ಇದೆ, ಓಕೆ, ತುಂಬಾ ಕಡಿಮೆ ಇದೆ. ಎಲ್ಲರೂ ಏನಂದ್ರೆ ಮ್ಯಾನ್ಯಲ್ ವರ್ಕ್ ಮಾಡ್ತಾರೆ. ಮ್ಯಾನ್ಯಲ್ ವರ್ಕ್ ಅಲ್ಲಿ ಸರ್ಫೇಸ್ ಈಕ್ವಲ್ ಬರಲ್ಲ. ಹೌದೌದು, ಮೆಷಿನ್ ವರ್ಕ್ ಮಾಡೋದಕ್ಕೂ ಮ್ಯಾನ್ಯಲ್ ವರ್ಕ್ ಮಾಡೋದು ವ್ಯತ್ಯಾಸ ಇದ್ದೇ ಇರುತ್ತೆ. ನೋಡಿ ಇವಾಗ ಬಾಡಿ ಫಿಲ್ಲರ್ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ನೋಡಿ. ಆಲ್ರೆಡಿ ಈ ಗಾಡಿ ವರ್ಕ್ ಆಗಿದೆ. ಸೊ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ವರ್ಕ್ ಆಗಿದೆ ಅಲ್ವಾ ಅಂತ. ಸರ್ ಡೆಂಟ್ ನೀಟಾಗಿ ಎತ್ತಿ ಸರ್ಫೇಸ್ ಈಕ್ವಲ್ ಮಾಡುವಾಗ ಬಾಡಿ ಫಿಲ್ಲರ್ ಹಾಕೊಳ್ತಾರೆ. ಏನಾಗುತ್ತೆ, ಅದೇನು ಏಟ್ ಬಿದ್ದಿದೆ ಫುಲ್ ಬಾಡಿ ಫಿಲ್ಲರ್ ಹಾಕ್ಬಿಡ್ತಾರೆ. ಓಕೆ, ಸೊ ಇದೆಲ್ಲಾದ್ರೆ ಏನಂದ್ರೆ ಬಾಡಿ ಫಿಲ್ ಮಾಡಲ್ಲ, ಏನಿಲ್ಲ, ಲೈಕ್ ಬಾಡಿ ಕ್ಲೀನ್ ಆಗಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ಒರಿಜಿನಲ್ ಏನಿದೆ ಗ್ರೈಂಡ್ ಮಾಡಿ ಫುಲ್ ಫಿಲ್ಲರ್ ಎತ್ಬಿಡ್ತೀವಿ. ಏನ್ ಒಳಗಡೆ ಏಟ್ ಇದೆ ಅದನ್ನ ಫುಲ್ ಮಾಡ್ಕೊಳ್ತೀವಿ. ಆಮೇಲೆ ಸರ್ಫೇಸ್ ಈಕ್ವಲ್ ಮಾಡಕ್ಕೆ ಲೈಟ್ ಆಗಿ ಫಿಲ್ಲರ್ ಅದು ಹಾಕ್ಲೇಬೇಕು. ಓಕೆ ಓಕೆ, ಇದರಲ್ಲಿ ನಿಮಗೆ ಪರ್ ಪ್ಯಾನಲ್ ಸ್ಟಾರ್ಟಿಂಗು 2500 ಇಂದ ಇದೆ. ಸರ್ ವಿತ್ ಈ ಥರ ಪುಲ್ಲಿಂಗ್ ಎಲ್ಲ ಸೇರಿಸಿ? ಹೌದು, ಡೆಂಟಿಂಗು ಪೇಂಟಿಂಗ್ ಪರ್ ಪ್ಯಾನಲ್. ಸರ್ ಡೆಂಟಿಂಗು ಪೇಂಟಿಂಗ್ ಎಲ್ಲ ಸೇರಿಸಿ 2499 ಪರ್ ಪ್ಯಾನಲ್. ಪರ್ ಪ್ಯಾನಲ್ ಓಕೆ. ಮತ್ತೆ ಪರ್ಲಲ್ಲಿ ಸಾಲಿಡ್ಗೆ ಬಂದ್ಬಿಟ್ಟು 2500 ಪರ್ ಪ್ಯಾನಲ್ಲು. ಓಕೆ. ಮೆಟಾಲಿಕ್ಗೆ 3000. ಓಕೆ. ಪರ್ಲ್ ವೈಟ್ಗೆ ಬಂದ್ಬಿಟ್ಟು 3500. ಅಲ್ಲ 500 ಡಿಫ್ರೆಂಟ್ ಇರುತ್ತೆ ಪ್ರೈಸ್. ಓಕೆ, ಸೊ ಏನಕ್ಕಂದ್ರೆ ಲೈಕ್ ಪೇಂಟ್ ಪ್ರೈಸಸ್ ಡಿಫ್ರೆಂಟ್ ಇರುತ್ತೆ. ಪೇಂಟ್ ಕ್ವಾಲಿಟಿ ಮೇಲೆ ಡಿಫ್ರೆಂಟ್ ಆಗುತ್ತೆ. ಸಾಲಿಡ್ ಅಂದ್ರೆ ಒಂದು ಪ್ರೈಸ್ ಇರುತ್ತೆ, ಮೆಟಾಲಿಕ್ ಅಂದ್ರೆ ಒಂದು ಪ್ರೈಸ್ ಇರುತ್ತೆ. ಓಕೆ. ಪರ್ಲ್ ವೈಟ್ ಅಂದ್ರೆ ಯಾಕಂದ್ರೆ ಅದು ಮೂರ್ ಲೇಯರ್ ಬರುತ್ತೆ ಅದು. ಓಕೆ, ಪರ್ಲ್ ವೈಟ್ ಗೆ 3 ಲೇಯರ್ ಬರುತ್ತೆ. ಸಾಲಿಡ್ ಅಂದ್ರೆ ಒಂದೇ ಲೇಯರ್. ಓಕೆ. ಮೆಟಾಲಿಕ್ ಅಂದ್ರೆ ಡಬಲ್ ಲೇಯರ್. ಓಕೆ, ಆ ತರ ಪೈಂಟು ಆಮೇಲೆ ಕ್ಲಿಯರ್ ಬರುತ್ತೆ ಅದ್ರ ಮೇಲೆ. ಓಕೆ. ಸೊ ಸರ್ ಇವಾಗ ಲೈಕ್ ಹೇಳಿದ್ರಿ, ಸೊ ವಿತಿನ್ ಎಷ್ಟು ದಿನದಲ್ಲಿ ರೆಡಿ ಆಗುತ್ತೆ ಸರ್? ಸರ್ ಒಂದು ಪ್ಯಾನಲ್ಗೆ 2.5 ಡೇ ಬೇಕು. ಓಕೆ. ಮೇಜರ್ ವರ್ಕ್ ಟಿಕ್ಕರಿಂಗ್ ಜಾಸ್ತಿ ಇದ್ರೆ ಮಾತ್ರ ಟೈಮ್ ಎತ್ಕೊಂತೀವಿ. ಓಕೆ. ಅದು ಕಾಸ್ಟ್ ಜಾಸ್ತಿ ಆಗುತ್ತೆ, ಒಂದು 500 ಡಿಫ್ರೆಂಟ್ ಆಗುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ಅವ್ರದ್ದು ಹೆಂಗೆ ಬಾಡಿ ವರ್ಕ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್. ಅದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ. ಓಕೆ, ನೋಡಿ ಎಲ್ಲಾನು ಬಾಡಿ ವರ್ಕ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಸರ್ ಇನ್ನೊಂದೇನಂದ್ರೆ ಮೇನ್ ಇದೊಂದು ಕೇಳ್ಬಿಡ್ಬೇಕು, ಕೆಲವೊಬ್ರು ಆಕ್ಸಿಡೆಂಟ್ ಮಾಡ್ಕೊಂಡಿರ್ತಾರೆ ಸರ್. ಸೊ ಆಕ್ಸಿಡೆಂಟ್ನ ಕಂಪ್ಲೀಟ್ಲಿ ರಿಪೇರ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮಾಡ್ಕೊಡ್ತೀರಾ ಹೆಂಗೆ ಸರ್? ಮಾಡ್ಕೊಡ್ತೀವಿ ಸರ್. ಸೊ ಟೋಟಲ್ ಲಾಸ್ ಆಗಿರೋ ಗಾಡಿ ಮಾಡ್ಕೊಡ್ತೀರಾ ಸರ್? ಮಾಡ್ಕೊಡೋಣ ಸರ್, ಬಟ್ ಅದು ಬಂದ್ಬಿಟ್ಟು ನೋಡಬೇಕು, ಅದು ಗಾಡಿ ಮೇಲೆ ಡಿಫೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಮೇಲೆ ಡಿಫೆಂಟ್ ಆಗುತ್ತೆ. ಯಾವ್ದು ಐಟಮ್ ರೀಪ್ಲೇಸ್ ಮಾಡಬೇಕು, ಯಾವ್ದು ಹೋಗಿದೆ ಅದೆಲ್ಲ ಬಂದ್ಬಿಟ್ಟು ರೀಪ್ಲೇಸ್ ಮಾಡಲೇಬೇಕಾಗಿರುತ್ತೆ. ಓಕೆ, ಕೆಲವೊಂದು ಅಂದ್ರೆ ಲೈಕ್ ಆದ್ರೂ ವರ್ಕ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಓಕೆ, ನಿಮಗೆ ನೋಡಿ ಈ ಥರ ಎಲ್ಲ ಸರ್ವಿಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ VBA ಕಾರ್ ಕೇರ್ ಅಲ್ಲಿ. ಪೋರ್ಷನ್ ಇವಾಗ ಡೆಂಟಿಂಗ್ ಆಯ್ತು. ಹೌದು, ಡೆಂಟ್ ಫುಲ್ ಮಾಡಿದ್ದಾರೆ. ಈಗ ಬನ್ನಿ ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಬನ್ನಿ. ಸೊ ಇದೇನು ಸರ್ ಒಂದು ಸಪ್ರೇಟ್ ಆಗಿ ರೂಮ್ ಇದೆಯಲ್ಲ ಸರ್? ಸರ್ ಇದು ಪೇಂಟಿಂಗ್ ರೂಮ್. ಓಕೆ. ಇಲ್ಲಿ ಪೇಂಟ್ ಆಗುತ್ತೆ, ಆಚೆ ಪೇಂಟ್ ಆಗಲ್ಲ, ಇಲ್ಲಿ ಪೇಂಟ್ ಆಗುತ್ತೆ. ಓಕೆ. ಈ ಕಡೆ ಬನ್ನಿ. ಇದು ಡೆಂಟ್ ಆದ್ಮೇಲೆ ನೆಕ್ಸ್ಟ್ ಈ ತರ ಬಾಡಿ ಫಿಲ್ ಆಗುತ್ತೆ. ಓಕೆ, ನೋಡಿ ಲೈಟ್ ಆಗಿ ಬಾಡಿ ಫಿಲ್ ಆಗ್ತಾರೆ. ಈ ಕೆಲವರೆಲ್ಲ ಡೆಂಟೆ ತೆಗಿಯಲ್ಲ, ಹಂಗೆ ಫಿಲ್ಲರ್ ಹಾಕ್ಬಿಡ್ತಾರೆ ಕೆಜಿ. ಅದೇನಾಯ್ತು ಒಂದು 6 months ಎಲ್ಲ ಕ್ರಾಕ್ ಬಂದು ಕಿತ್ಕೊಂಡು ಹೋಗ್ಬಿಡುತ್ತೆ. ಹೌದು. ಎಲ್ಲಿ ನೀವು ಜೆನ್ಯೂನ್ ವರ್ಕ್ ಇರುತ್ತೆ, ಸ್ವಲ್ಪ ಪ್ರೈಸಿಂಗ್ ಅಲ್ಲಿ ಕಾಸ್ಟ್ಲಿ ಇರುತ್ತೆ, ಬಟ್ ಅದನ್ನು ನಾವು ರೀಸನಬಲ್ ಆಗಿ ಮಾಡ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಇದು ಪ್ರಿಪರೇಷನ್ ಆಗಿದೆ, ಈಗ ಬಾಡಿ ಫಿಲ್ಲರ್ ಹಾಕಿದ್ದಾರೆ. ಓಕೆ. ನೆಕ್ಸ್ಟ್ ಇದೆಲ್ಲ ರಬ್ ಮಾಡಿ ನೆಕ್ಸ್ಟ್ ಪೇಂಟಿಂಗ್ ಆಗುತ್ತೆ. ಇದು ಪೇಂಟಿಂಗ್ ಬೂತ್, ನಮ್ದು ಆಚೆ ಪೇಂಟ್ ಆಗಲ್ಲ, ಒಳಗಡೆನೆ ಆಗೋದು. ಸೊ ಓಕೆ, ನೋಡಿ ನಿಮ್ಗೆ ಆಚೆ ಹೊರಗಡೆನೆ ಪೇಂಟ್ ಆಗೋದು. ಲೈಕ್ ಇನ್ನೊಂದು ಅಂದರೆ ಲೈಕ್ ಸಖತ್ತಾಗಿದೆ ಅಂತ ಹೇಳ್ಬೋದು ಪೇಂಟಿಂಗ್ ರೂಮು. ಸೊ ಇಲ್ಲಿ ಪೇಂಟಿಂಗ್ ಆಗುತ್ತಲ್ಲ ಸರ್ ನಿಮಗೆ? ಹೌದು, ಇಲ್ಲಿ ಪೇಂಟ್ ಆಗುತ್ತೆ. ಇನ್ಸೈಡ್ ಕವರ್ ಮಾಡ್ಬಿಡ್ತೀವಿ, ಕ್ಲೋಸ್ ಮಾಡ್ಬಿಡ್ತೀವಿ ಪೇಂಟ್. ಓಕೆ, ಇದು ಕವರ್ ಕಂಪ್ಲೀಟ್ಲಿ ಕ್ಲೋಸ್ ಆಗುತ್ತೆ, ಪೇಂಟ್ ಆಗುತ್ತೆ. ಇಲ್ಲಿ ಪೇಂಟ್ ಆಗುತ್ತೆ. ಈ ಕಡೆನೂ ನೋಡಿ ಎಲ್ಲ ಡೆಂಟ್ ತೆಗ್ದಿರೋದು, ಇದೆಲ್ಲ ಓಕೆ, ಫುಲ್ ಡ್ಯಾಮೇಜ್ ಇದ್ದಿರೋ ವೆಹಿಕಲ್ ಇದು. ಓಕೆ ಓಕೆ, ಫುಲ್ ತೆಗ್ದಿರೋದು. ಇದು ಪೇಂಟಿಂಗ್ ಪ್ರಿಪರೇಷನ್ ಆಗಿದೆ. ಓಕೆ, ಸೊ ಇದೆಲ್ಲ ನಿಮಗೆ ನೋಡ್ತಾ ಇರ್ಬೋದು, ಕ್ರೇಜಿ ಅಂತಲೇ ಹೇಳ್ಬೋದು. ಸೊ ಇದು ಪೇಂಟಿಂಗ್ ಇರೋದ್ರಿಂದ ನಿಮಗೆ ಎಲ್ಲ ಲೈಕ್ ಕಂಪ್ಲೀಟ್ಲಿ ಪೇಂಟ್ ವರ್ಕ್. ಇನ್ನೊಂದೇನಂದ್ರೆ ಲೈಕ್ ಇದೆಲ್ಲ ಹಾಕಿದ್ರೆ ಡಸ್ಟ್ ಬರಲ್ಲ. ಸೊ ಪೇಂಟ್ ಮಾಡ್ಬೇಕಾದ್ರೆ ಡಸ್ಟ್ ಏನು ಕುತ್ಕೊಳಲ್ಲ, ಒಳಗಡೆ ಫುಲ್ ಕ್ಲಿಯರ್ ಬರುತ್ತೆ, ಕ್ಲಿಯರ್ ಆಗಿ ಬರುತ್ತೆ. ನಾವು ಕ್ಲೋಸ್ ಮಾಡ್ಬಿಡ್ತೀವಲ್ಲ ಪೇಂಟ್ ಮಾಡುವಾಗ, ಸೊ ಸೇಫ್ಟಿ ಇರುತ್ತೆ ನಿಮಗೆ. ಓಕೆ, ಪಿನ್ ಹೋಲ್ಸ್ ಬರೋದು, ಡಸ್ಟ್ ಹೋಗಿ ಪೇಂಟ್ ಮೇಲೆ ಆ ಥರ ಇಶ್ಯೂಸ್ ಬರಲ್ಲ. ಓಕೆ, ಬೆಸ್ಟ್ ಅಂದ್ರೆ ನಾವು ಮಾಡಿರೋದು ಇದನ್ನ. ಸೊ ಬೆಸ್ಟ್ ಅಂತಲೂ ಹೇಳ್ಬೋದು. ಈ ಥರ ಲೈಕ್ ಡಿಫ್ರೆಂಟ್ ಯೂನಿಕ್ ಟೆಕ್ನಾಲಜಿ ಇದೆ ಅಂತಲೂ ಹೇಳ್ಬೋದು. ಮಲ್ಟಿ ಬ್ರ್ಯಾಂಡ್ ಶೋರೂಮ್ಸ್ ಅಲ್ಲೆಲ್ಲ ಮಾಡ್ತಾರೆ. ಹೌದು, ನಾವೇನಂದ್ರೆ ಮೀಡಿಯಂ ರೇಂಜ್ ಸೆಗ್ಮೆಂಟ್ ಅಲ್ಲೂ ಮಾಡೋಣ, ರೀಸನಬಲ್ ಆಗಿ ಕೊಡೋಣ ಅಂತಾನೆ ನಾವು ಸ್ಟಾರ್ಟ್ ಮಾಡಿರೋದು. ಓಕೆ, ಏನಾದ್ರೂ ವೆಹಿಕಲ್ ಇರಲಿ, ಎಂತ ಮೇಜರ್ ಇಂಪ್ಯಾಕ್ಟ್ ವೆಹಿಕಲ್ಸ್ ಇರಲಿ ಮಾಡ್ಕೊಡ್ತೀವಿ. ಓಕೆ, ಬಟ್ ಪ್ರೈಸ್ ಅದಕ್ಕೆ ತಕ್ಕಂಗೆ ಕೊಟ್ಟು ಮಾಡ್ತೀವಿ. ನೋಡಿ ಡೆಂಟ್ ಎಲ್ಲ ಎತ್ತಿ ಕ್ಲೀನ್ ವರ್ಕ್ ಮಾಡ್ಬೇಕಂದ್ರೆ ಪ್ರೈಸ್ ಜಾಸ್ತಿ ಇದ್ದೇ ಇರುತ್ತೆ. ಹೌದು ಅಲ್ವಾ? ಸುಮ್ಮನೆ ನಾವು ಫಿಲ್ಲರ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ಅದು ನಿಮ್ಗೆ ನಾಳೆನೇ ಕೊಟ್ಬಿಡ್ಬೋದು ನಾನು. ಸೊ ನಾವು ಮಾಡಿರೋ ಕೆಲಸ ನಿಮ್ಗೆ ಲೈಫ್ ಇರಬೇಕು, ಅದು ಇಂಪಾರ್ಟೆಂಟ್. ಇನ್ನೊಂದೇನಂದ್ರೆ ಸೇಫ್ಟಿ ಮುಖ್ಯ. ಹೌದು. ಸೊ ಕರೆಕ್ಟ್ ಆಗಿ ಫಿಲ್ಲರ್ ಹಾಕಿ ಮಾಡಿದ್ರೆ ಏನಕ್ಕೂ ಯೂಸ್ ಇರಲ್ಲ. ಕ್ವಾಲಿಟಿ ಆಫ್ ದ ವರ್ಕ್ ಇಂಪಾರ್ಟೆಂಟ್. ವರ್ಕ್ ಯಾರು ಬೇಕಾದ್ರೆ ಮಾಡ್ಬೋದು, ಕ್ವಾಲಿಟಿ ಆಫ್ ದ ವರ್ಕ್ ಇಸ್ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ, ಅದೊಂದು ಮೇನ್ ಇಂಪಾರ್ಟೆಂಟ್. ಇಲ್ಲಿ ಕ್ವಾಲಿಟಿ ಇದ್ರೇನೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನೆಕ್ಸ್ಟ್ ಟೈಮ್ ನಮ್ಮ ಹತ್ರ ಕಸ್ಟಮರ್ ಬರ್ಬೇಕಂದ್ರೆ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು, ಕ್ವಾಲಿಟಿ ಕೊಡಲೇಬೇಕು. ಖಂಡಿತ, ಅದು ನಮ್ಮ ಇಂಟೆನ್ಷನ್. ಮೀಡಿಯಂ ರೇಂಜಲ್ಲಿ ಕ್ವಾಲಿಟಿ ವರ್ಕ್ ಕೊಡೋಣ. ಏನು ಹೈ ಇನ್ಫ್ರಾಸ್ಟ್ರಕ್ಚರ್ ಇರೋ ಶೋರೂಮ್ಸ್ ಅಲ್ಲೇ ಅಲ್ಲ ಸರ್ವಿಸ್ ಸಿಗೋದು, ಎಲ್ಲಿ ಬೇಕಾದ್ರೆ ಸರ್ವಿಸ್ ಕೊಡ್ಬೋದು. ನಾವು ಮಾಡೋ ಕೆಲಸದಲ್ಲಿ ಇರುತ್ತೆ ಅಷ್ಟೇ ಕಾನ್ಸೆಪ್ಟ್. ಸೊ ಯಾರು ಒಂದು ಬೆಸ್ಟ್ ವರ್ಕ್ ಆಗಬೇಕು ಅಂತ ಆರಾಮಾಗಿ VBA ಕಾರ್ ಕೇರಿಗೆ ಬಂದರೆ ನಿಮ್ಗೆ ಒಳ್ಳೆ ಕನ್ಫರ್ಮ್ ಕ್ರೇಜಿ ವರ್ಕ್ ಅಂತೂ ಆಗೇ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಇಷ್ಟೋ ತನಕ ಪೇಷನ್ಸ್ ಇದೆ ಎಲ್ಲ ಡೀಟೇಲಾಗಿ ಹೇಳಿದ್ದಕ್ಕೆ.